ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಾಬುದಾನಿ ಮತ್ತು ಶಾವಿಗೆ ಹಾಕಿ ಪಾಯಸವನ್ನು ಮಾಡುವುದನ್ನು ತೋರಿಸ್ತೇನೆ ಫ್ರೆಂಡ್ಸ್. ಇಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ನಾನೀಗ ಇದರಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿತಿದ್ದೇನೆ ಫ್ರೆಂಡ್ಸ್. ನಾನಿಲ್ಲಿ ಇಷ್ಟೇ ಗೋಡಂಬಿ ಇತ್ತಂತ ಇಷ್ಟೇ ಹಾಕ್ಕೊಂಡಿದ್ದೇನೆ. ನೀವು ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡೋದಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ಗೋಡಂಬಿಯನ್ನು ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡಂಥ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ತೆಗೆದಿಡ್ತಿದ್ದೇನೆ ಫ್ರೆಂಡ್ಸ್. ಬರೀ ಶಾವಿಗೆ ಹಾಕಿ ಪಾಯಸ ಮಾಡೋದನ್ನು ನಾನು ಇದಕ್ಕಿಂತ ಮೊದಲಿನ ವೀಡಿಯೋದಲ್ಲಿ ಹಾಕಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ಸಾಬುದಾನಿನ ಹಾಕಿ ಪಾಯಸ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೇನೆ. ಈಗ ಇದೇ ಕಪ್ನಲ್ಲಿ ನಾನು ಸಾಬುದಾನಿ ತಗೊಂಡು ಅದನ್ನು 4 ತಾಸು ನೆನೆಸಿಟ್ಟಿದ್ದೇನೆ ಫ್ರೆಂಡ್ಸ್. ನೆನೆಸಿಟ್ಟಂಥ ಸಾಬುದಾನಿಯನ್ನು ನೀರೆಲ್ಲ ತೆಗೆದು ಈ ತುಪ್ಪದಲ್ಲಿ ಈಗ ಫ್ರೈ ಮಾಡ್ಕೊತಿದ್ದೇನೆ. ಯಾಕೆ ಈ ಸಾಬುದಾನಿನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಂದ್ರೆ ಅದು ಒಂದಕ್ಕೊಂದು ಅಂಟ್ಕೋಬಾರ್ದಂತ ಒಂದು 2 ಸೆಕೆಂಡ್ ಅಷ್ಟೇ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಅಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೆ. ಇದನ್ನೊಂದು 4 ತಾಸು ನೆನೆಸಿರುವುದರಿಂದ ಇದೊಂದು ಹಾಲಲ್ಲಿ ಒಂದು 10ರಿಂದ 12 ನಿಮಿಷ ಅಷ್ಟೇ ಬೆಂದರೆ ಸಾಕು. ಭಾಳ ಟೈಮ್ ಏನು ತಗೊಳ್ಳೋದಿಲ್ಲ ಫ್ರೆಂಡ್ಸ್, ನಾವು ಸಾಬುದಾನಿಯನ್ನು ನೆನೆಸಿರುವುದರಿಂದ. ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಷ್ಟು ಸಾಬುದಾನಿ ತಗೊಂಡಿದ್ದೇನೋ ಅಷ್ಟೇ ಶಾವಿಗೆಯನ್ನು ಕೂಡ ತಗೊಂಡು ನಾನು ಅದೇ ತುಪ್ಪದಲ್ಲಿ ಈಗ ಹುರಿತಿದ್ದೇನೆ ಫ್ರೆಂಡ್ಸ್. ನಾನು ಬ್ರೌನ್ ಕಲರ್ ಇರುವಂಥ ಶಾವಿಗೆಯನ್ನು ತಗೊಂಡಿದ್ದೆ. ನೀವು ಯಾವುದೇ ಶಾವಿಗೆಯನ್ನು ಬೇಕಂದರೂ ತಗೋಬೋದು ಫ್ರೆಂಡ್ಸ್. ಈ ಶಾವಿಗೆಯನ್ನು ಫ್ರೈ ಮಾಡ್ತಿರುವಾಗಲೇ ನಾನು ಹಾಲನ್ನು ಕುದಿಯೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಸಣ್ಣ ಉರಿಯಲ್ಲಿ ಹಾಲನ್ನು ಕುದಿಯೋದಕ್ಕೆ ಇಟ್ಟಿದ್ದೇನೆ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ನಾವು ತುಪ್ಪದಲ್ಲಿ ಶಾವಿಗೆನ ಫ್ರೈ ಮಾಡ್ಕೋಬೇಕು. ನಾನು ನಿಮಗೆ ಆವಾಗಲೇ ಹೇಳಿರುವ ಹಾಗೆ ಈ ಹಾಲನ್ನು ಆವಾಗಲೇ ಕುದಿಯೋದಕ್ಕೆ ಇಟ್ಟಿರುವುದರಿಂದ ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ ಫ್ರೆಂಡ್ಸ್. ಈಗ ಇದರಲ್ಲಿ 1 ಲೀಟರ್ ಹಾಲು ತಗೊಂಡಿದ್ದೇನೆ. ಇದಕ್ಕೆ 1 ಗ್ಲಾಸ್ ನೀರನ್ನು ಹಾಕ್ಕೊಂಡು ಕುದೀತಿರುವಂಥ ಹಾಲಿಗೆ ನಾನೀಗ ಸಾಬುದಾನಿಯನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈ ಸಾಬುದಾನಿಯನ್ನು ಹಾಕ್ಕೊಂಡು ಕೂಡಲೇ ಇದು ಹಾಲಿನ ತಳದಲ್ಲಿ ಹೋಗಿ ಇರುತ್ತೆ ಫ್ರೆಂಡ್ಸ್. ಬೇಯ್ತಾ ಸಾಬುದಾನಿ ಹಾಲಿನ ಮೇಲೆ ಬರೋದಕ್ಕೆ ಶುರುವಾಗುತ್ತೆ. ಇದರ ಜೊತೆಗೇ ನಾನು ಈಗ ಶಾವಿಗೆಯನ್ನು ಕೂಡ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಸಕ್ಕರೆಯನ್ನು ಮಾತ್ರ ಇವಾಗಲೇ ಹಾಕ್ಕೋಬೇಡಿ, ಯಾಕಂದರೆ ಶಾವಿಗೆ ಬೆಂದ ಮೇಲೇ ನಾವು ಸಕ್ಕರೆಯನ್ನು ಹಾಲಿಗೆ ಹಾಕ್ಕೋಬೇಕು. ಈಗ ಇದೊಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್. ಯಾವಾಗಲೂ ನೀವು ಫಂಕ್ಷನ್ನಲ್ಲಿ ಈ ರೀತಿ ಪಾಯಸ ತಿಂದಿರ್ಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಇದು ಕುದೀತಾ ಇರುವಾಗ ಶಾವಿಗೆ ನಿಧಾನಕ್ಕೆ ಹಾಲಿನ ಮೇಲೆ ಬರೋದಕ್ಕೆ ಶುರುವಾಗುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನವನ್ನು ಹಾಕ್ಕೊತೀನಿ, ಯಾಕಂದರೆ ಹಾಲೇ ಹಾಕಿರುವುದರಿಂದ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಚಿಟಿಕೆ ಅರಿಶಿನವನ್ನು ಕೂಡ ಹಾಕ್ಕೊಂಡಿದ್ದೇನೆ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಕುದೀತಾ ಶಾವಿಗೆ ಮೇಲೆ ಬಂದಂಗೆ ಕಾಣಿಸ್ತಿದೆ ಫ್ರೆಂಡ್ಸ್. ಈಗ ಇದಕ್ಕೆ ಬಾದಾಮಿ ಮಿಕ್ಸ್ ಪೌಡ್ರನ್ನು ಹಾಕ್ಕೊತಿದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರಲಿ ಅಂತ ನಾನಿದನ್ನು ಹಾಲಿಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ನಾನಿಲ್ಲಿ 10ರಿಂದ 12 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಸ್ವೀಟಿಗೆ ಎಷ್ಟು ಬೇಕೋ ನೋಡಿಕೊಂಡು ಸಕ್ಕರೆಯನ್ನು ಹಾಕ್ಕೊರಿ. ನಾನು ಸ್ವಲ್ಪ ಸ್ವೀಟನ್ನು ಕಡಿಮೆನೇ ಮಾಡೋದರಿಂದ ಅದಕ್ಕೊಂದು ಸ್ವಲ್ಪ ಕಡಿಮೆನೇ ಸಕ್ಕರೆಯನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈ ಸಕ್ಕರೆಯನ್ನು ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಕುದಿ ಬಂದರೆ ಸಾಕು. ಯಾವಾಗಲೂ ಸಕ್ಕರೆ ಶಾವಿಗೆ ಮತ್ತು ಸಾಬುದಾನಿ ಬೆಂದ ಮೇಲೇ ಹಾಕ್ಕೋಬೇಕು ಫ್ರೆಂಡ್ಸ್. ಮೊದಲೇ ನೀವು ಪಾಯಸಕ್ಕೆ ಸಕ್ಕರೆಯನ್ನು ಸೇರಿಸ್ಕೋಬಾರ್ದು. ಈಗ ಇದು ಒಂದು ಕುದಿ ಬಂದರೆ ಸಾಕು. ಈಗ ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸನ್ನು ಕೂಡ ಕೊನೆಯಲ್ಲೇ ಸೇರಿಸ್ಕೊತಿದ್ದೇನೆ. ಮತ್ತು ನೀವು ಹಾಲಿನ ಮೇಲೆ ಕಾಣ್ತಿರ್ಬೋದು ನಿಮಗೆ ಸಾಬುದಾನಿ, ಅದು ಬೆಂದರೆ ಅಷ್ಟೇ ಹಾಲಿನ ಮೇಲೆ ಬಂದುಬಿಡುತ್ತೆ ಫ್ರೆಂಡ್ಸ್.
ಇದನ್ನು ಮತ್ತು ಫ್ರಿಜ್ಜಿನಲ್ಲಿಟ್ಟು ತಿಂದರೆ ಇನ್ನೂ ತುಂಬ ತಂಪಾಗಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ನೆಕ್ಸ್ಟ್ ಡೇ ಈ ಪಾಯಸ ಉಳಿದು ಗಟ್ಟಿ ಆದರೆ ಇದಕ್ಕೊಂದು ಸ್ವಲ್ಪ ಬಿಸಿ ಹಾಲನ್ನು ಹಾಕಿ ನೀವು ಮತ್ತೊಂದು ಸಲ ಕುದಿಸ್ಕೊಂಡ್ರೆ ಮತ್ತು ಈ ರೀತಿ ಪಾಯಸ ರೆಡಿಯಾಗುತ್ತೆ ಫ್ರೆಂಡ್ಸ್. ಬೇಕಂದರೆ ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.